ಇದನ್ನು ಜಸ್ಟ್ ಹಂಗೇನೆ ಕೂತ್ಕೊಂಡು ಸಿಂಪಲ್ ಆಗಿ ಒಂದು ಡ್ರಾಯಿಂಗ್ ಮಾಡಿದೆ. ಫೇಸ್ಗೆ ಹಚ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ಯಾವುದೇ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೊದಲು ತಣ್ಣೀರಲ್ಲಿ ವಾಶ್ ಏನು ಮಾಡ್ತಿದ್ದೀನಿ ಅಂತ ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ, ಸುಮ್ಮನೆ ಊಟ ಮಾಡ್ಕೊಂಡು ಕೂತಿದ್ನ, ಹಂಗೇನೆ ಒಂದು ಚಿಕ್ಕ ಡ್ರಾಯಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸುಮ್ಮನೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಸೊ ಯಾವ ಥರ ಬಂದಿದೆ ಅಂತ ಹೇಳಿ ಆಯಿತಾ. ಇದನ್ನು ನಾನು ವಾಲಲ್ಲಿ ಡ್ರಾ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಅನಿಸುತ್ತೆ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ನಾನು ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ, ಓಕೆನಾ. ಜಸ್ಟ್ ಇವಾಗ ಅಷ್ಟೇ ಡ್ರಾ ಮಾಡಿದೆ. ಇದನ್ನು ಸುಮ್ಮನೆ ಕೂತಿದ್ದೆ, ಏನಾದರೂ ಟೈಮ್ ಪಾಸ್ ಮಾಡಬೇಕಲ್ವ. ಸೊ ಹಾಗಾಗಿ ಇದನ್ನು ಜಸ್ಟ್ ಹಂಗೇನೆ ಕೂತ್ಕೊಂಡು ಸಿಂಪಲ್ಲಾಗಿ ಒಂದು ಡ್ರಾಯಿಂಗ್ ಮಾಡಿದೆ. ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ಇದನ್ನು ಇರೇಸ್ ಕರೆಕ್ಟಾಗಿ ಮಾಡಿಲ್ಲ, ಪ್ಲೀಸ್ ಇಗ್ನೋರ್ ದಿಸ್, ಓಕೆ. ಹೇಗಿದೆ ಅಂತ ಹೇಳಿ. ಸೊ ವಾಲ್ಗೆ ಪೇಂಟ್ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಅಂತಂದರೆ ನಂದು ಟೈಲರಿಂಗ್ ಮಿಷಿನ್ ಇದೆಯಲ್ಲ ಅಲ್ಲಿಗೆ ಬಿಡಿಸೋಣ ಅಂತ. ಬಟ್ ಓಕೆ ಪರವಾಗಿಲ್ಲ ಅನ್ನೋ ಥರ ಬಂದಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ನೋಡೋಣ, ಯಾವುದಾದ್ರೂ ಬೇರೆ ಥರದ್ದು ಈಸಿಯಾಗಿರೋದು ಯಾವುದಾದ್ರೂ ಡ್ರಾಯಿಂಗ್ ಬಿಡಿಸಿದಾಗ ಅದನ್ನು ಬಿಡಿಸೋಣ ಅಂತಂದ್ಬಿಟ್ಟು ಇದನ್ನು ಜಸ್ಟ್ ಹಂಗೆ ಸುಮ್ಮನೆ ಬಿಡಿಸ್ದೆ ಅಷ್ಟೇ. ಹೇಗಿದೆ? ಇಂಟ್ರೊಡಕ್ಷನ್ನು ಕೊಡದೆ, ಆಯ್ನು ಕೂಡ ಮಾಡ್ದೇನೆ ಹಂಗೇ ವ್ಲಾಗ್ನ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ತಾ. ಸೊ ಹಂಗೇ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಡ್ರಾಯಿಂಗ್ನ ಕೂಡ ಬಿಡಿಸ್ದೆ. ಮತ್ತು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಹೆಡ್ಡೇಕ್ ಬಂತು. ಸೊ ಹಾಗಾಗಿ ಏನನ್ನು ಕೂಡ ಮಾಡೋದಕ್ಕಾಗಲಿಲ್ಲ. ತಲೆನೋವು ಅಂತ ಬಂದ್ಬಿಟ್ರಂತೂ ಅದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಕೂಡ ಅಷ್ಟೊಂದು ಸರಿಯಾಗಿ ಗೊತ್ತಾಗೋದಿಲ್ಲ. ಸೊ ಆದಷ್ಟು ರೆಮಿಡಿನೂ ಕೂಡ ಟ್ರೈ ಮಾಡ್ತಿದ್ದೀನಿ, ಅಂದರೆ ಹೋಮ್ಮೇಡ್ ರೆಮಿಡಿ. ಸಿಕ್ಕಾಪಟ್ಟೆ ಇತ್ತೀಚೆಗೆ ತುಂಬ ತಲೆನೋವು ಬರ್ತಾ ಇದೆ ನನಗಂತೂ. ಸೊ ಸ್ಟೀಮ್ ಎಲ್ಲ ತೊಗೊತಿದ್ದೀನಿ. ಸೊ ಸ್ಟೀಮ್ ಎಲ್ಲ ತೊಗೊಂಡ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇವಾಗ ನೈಟ್ ಅಡುಗೆ ಎಲ್ಲ ಮಾಡಬೇಕಾಗಿತ್ತು, ಹಂಗೇ ಅಡುಗೆನೂ ಕೂಡ ಮಾಡ್ಕೊಳ್ಳೋಣ. ತಲೆನೋವು ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಡೈವರ್ಟ್ ಆಗಲೇಬೇಕಲ್ವ. ಯಾವುದೇ ಒಂದು ನೋವಿದ್ರೂ ಕೂಡ ಅದರಿಂದ ಡೈವರ್ಟ್ ಆದಾಗಲೇ ನಮಗೆ ಒಂದು ರಿಲೀಫ್ ಅಂತ ಸಿಗೋದು, ಅಥವಾ ಅದು ಪೇನ್ ಇಲ್ಲ ಅಂತ ಅನಿಸೋದು. ಅಥವಾ ಏನಾದರೂ ಇವಾಗ ತುಂಬ ತಲೆನೋವ್ತಿದೆ ಅಂತ ಮಲ್ಕೊಂಡ್ಬಿಟ್ರಂತೂ ಅದೇ ಕಂಪ್ಲೀಟ್ ಅದ್ರ ಕಡೆನೇ ಗಮನ ಹೊರ್ಟೋಗ್ಬಿಟ್ಟಿರುತ್ತೆ. ಬಟ್ ಅದರಿಂದ ಡೈವರ್ಟ್ ಆಗಿ ನಾವು ಬೇರೆ ಕೆಲಸನ ಮಾಡಿಕೊಳ್ಳೋದ್ರಿಂದ ಅದರಿಂದ ಡೈವರ್ಟ್ ಆಗ್ತೀವಿ, ಮತ್ತು ಪೇಯ್ನ್ ಕೂಡ ನಾರ್ಮಲ್ ಆಗೋಗ್ಬಿಡುತ್ತೆ ಅಂತ ಅನ್ನಿಸ್ತು. ಸೊ ಹಂಗೇನೆ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಪೇಯ್ನಲ್ಲಿರೋರಿಗೆ ಅಂತಂದ್ಬಿಟ್ಟು ಶೇರ್ ಮಾಡಿಕೊಂಡೆ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಡೈವರ್ಟ್ ಆಗಿ. ಸೊ ಹಾಗಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ಎಲ್ಲನೂ ಕೂಡ ಇರೋದು ನಮ್ಮ ಮೈಂಡ್ ಸೆಟ್ಟಲ್ಲೇ ಅಲ್ವಾ. ಸೊ ಹಾಗಾಗಿ ಹೇಳಿದೆ. ಅದಾದಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಬೇಕಾಗಿತ್ತು. ಇನ್ನೇನು ಹತ್ತತ್ರ ಸಂಜೆ ಆಗಿತ್ತು, ತುಂಬ ಟೈಮಿಂದ ಹಾಕೇ ಇರಲಿಲ್ಲ ನೀರನ್ನ. ಅಂದರೆ ನಾನು ಊರಿಗೆ ಹೋಗಿ ಬಂದಿರೋದ್ರಿಂದ ತುಂಬ ಗಿಡಗಳು ಹಾಳಾಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಎಲ್ಲನೂ ರೀಕಟ್ಟಿಂಗ್ ಎಲ್ಲ ಮಾಡಿ ರೀಪಾಟಿಂಗ್ ಕೂಡ ಮಾಡಿಕೊಂಡೆ. ಇವಾಗ ಸ್ವಲ್ಪ ನೀಟಾಗಿ ನೀರೆಲ್ಲ ಹಾಕ್ಕೊಂಡ್ರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಬಿಸಿಲು ಬೇರೆ ಅಲ್ವಾ. ಸೊ ಜೋಪಾನವಾಗಿ ನೋಡ್ಕೊಬೇಕು. ಇರೋಷ್ಟು ಗಿಡನಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಲ್ವಾ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಕೂಡ ನೀರು ಹಾಕ್ತಿದ್ದೀನಿ ಇವಾಗ. ವಾಲ್ಗೆ ನಾನು ಸ್ಟಿಕ್ಕರ್ ಅಂಟಿಸಿದ್ದೀನಿ, ಮಿರರ್ ಸ್ಟಿಕ್ಕರು ನೋಡ್ತಾ ಇರ್ಬೋದು. ಇದೊಂಥರ ಲುಕ್ ಚೆನ್ನಾಗಿದೆ ಆ ಗೋಡೆಗೆ, ಓಕೆನಾ. ಬಟ್ ಕೆಲವೊಂದು ಸ್ಟಿಕ್ಕರ್ಗಳು ಮತ್ತು ಬಟರ್ಫ್ಲೈ ಅದು ಏನು ಬರುತ್ತೆ ಸ್ಟಿಕ್ಕರ್, ಅದೆಲ್ಲ ಬಿದ್ದೋಗ್ಬಿಟ್ಟಿತ್ತು, ಅಂದರೆ ಅದು ಗಮ್ಮೆಲ್ಲ ಒಟ್ಟೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಕೆಲವೊಂದನ್ನು ನಾನು ಡಬಲ್ ಸೈಡ್ ಟೇಪಿಂದ ಅಂಟಿಸಿ ಸ್ಟಿಕ್ ಆನ್ ಮಾಡಿದೆ, ಬಟ್ ಕೆಲವೊಂದಂತೂ ಬಿದ್ದು ಒಟ್ಟೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ತಗೊಂಡು ಇವಾಗ ಮತ್ತೆ ಡಬಲ್ ಸೈಡ್ ಟೇಪಿಂದ ಅಂಟಿಸಿ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಇದಂತೂ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ವೇಸ್ಟ್ ಅನ್ನೋ
ಅನ್ನೋ ಥರ ಏನಿಲ್ಲ. ಅಂದರೆ ಸ್ವಲ್ಪ ನೀಟಾಗಿ ಅದನ್ನು ಫಸ್ಟು ಪೇಸ್ಟ್ ಮಾಡ್ತೀವಲ್ಲ ನಾವು ಗೋಡೆಗೆ, ಆವಾಗಲೇ ನೀಟಾಗಿ ಪೇಸ್ಟ್ ಮಾಡಿದ್ರಂತೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ತೀನಿ. ಅಕಸ್ಮಾತ್ ನಾವೇನಾದ್ರು ಸುಮ್ಮನೆ ಸಿಂಪಲ್ಲಾಗಿ ಅಂಟಿಸ್ಬಿಟ್ರಂತೂ ವೇಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಯಾರಾದರೂ ತುಂಬ ಇಷ್ಟಪಡೋರು, ವಾಲ್ಗೆ ಏನಾದರೂ ಖಾಲಿ ಖಾಲಿ ಕಾಣಿಸ್ತಿದೆ, ಸ್ವಲ್ಪ ಮಿರರ್ ಥರ ಕಾಣಲಿ ಅನ್ನೋರು ಏನಾದರೂ ಈ ರೀತಿ ಪ್ರಾಡಕ್ಟ್ನ ಹುಡುಕ್ತಿದ್ರೆ ಮೀಶೋದಲ್ಲಿ ಖಂಡಿತ ಇದನ್ನು ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಪ್ರೈಸ್ ಕೂಡ ಅಷ್ಟೇ ಕಡಿಮೆನೇ ಪ್ರೈಸು. ತುಂಬ ಚೆನ್ನಾಗಿ ಲುಕ್ ಅಂತೂ ಕೊಡುತ್ತೆ ಮನೆಗೆ ಅಂತಲೇ ಹೇಳ್ತೀನಿ. ಚೆನ್ನಾಗಿದೆ. ಯಾರಾದರೂ ಬೈ ಮಾಡೋರಿದ್ರೆ ಅಥವಾ ಲಿಂಕ್ ಏನಾದರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ಕೊತೀನಿ. ನಾನು ಇದನ್ನು ತರಿಸ್ಕೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅಂತ ಅನ್ಕೊತೀನಿ. ಒಂದು ಕೂಡ ಏನು ಹಾಳಾಗಿಲ್ಲ. ಬಟ್ ಸ್ಟಿಕ್ ಮಾಡಬೇಕಾದ್ರೆ ನಾನು ತಪ್ಪು ಮಾಡಿರೋದ್ರಿಂದ ಅದು ಬಿದ್ದೋಗ್ಬಿಡ್ತಿದೆ ಅಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲುಕ್. ಇದು ತುಂಬ ಖಾಲಿ ಖಾಲಿ ಕಾಣಿಸ್ತಿತ್ತು ಈ ಗೋಡೆ. ಸೊ ಈ ಮಿರರ್ ಹಾಕಿರೋದ್ರಿಂದ ಒಂಥರ ಆ ಕಡೆಯಿಂದ ಈ ಕಡೆ ಓಡಾಡಬೇಕಾದ್ರೂ ಕೂಡ ನೋಡ್ಕೊಂಡು ಓಡಾಡೋದು, ಸೊ ಆ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವಾಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಮತ್ತು ಈ ಮಾವಿನಕಾಯಿ ಸೀಸನ್ ಅಲ್ವಾ ಇದು. ಸೊ ಮಾವಿನಕಾಯಿ ತಿನ್ನೋದು ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ಅದು ಹುಳಿ ಆಗಿರಲಿ ಸ್ವೀಟ್ ಆಗಿರಲಿ ಅದನ್ನು ಉಪ್ಪು ಖಾರದ ಜೊತೆ ತಿನ್ನೋ ಮಜಾನೇ ಬೇರೆ. ಇವಾಗ್ಲೂ ಕೂಡ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ತಿಂತಾ ಇರೋದು ನೋಡಿದ್ರೆ ನನಗೆ ಇನ್ನೊಂದು ಸತಿ ತಿನ್ಬೇಕನ್ನೋ ಥರ ಅನ್ನಿಸ್ತಾ ಇದೆ. ಅಂದರೆ ಬಾಯಲ್ಲಿ ನೀರು ಬರೋ ಥರನೂ ಕೂಡ ಫೀಲ್ ಆಗ್ತಾ ಇದೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ಮಾವಿನಕಾಯಿ ತಿನ್ನೋದು. ಸಮ್ಮರ್ ಟೈಮಲ್ಲಿ ಸಿಗೋ ಅಂಥ ಫ್ರೂಟ್ಸ್ ಎಲ್ಲನೂ ಸಿಕ್ಕಾಬಟ್ಟೆ ಇಷ್ಟ ನನಗೆ. ಎಲ್ಲನೂ ಕೂಡ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗೆಯೇ ಮತ್ತು ಸೌತೆಕಾಯಿ ಎಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹಾಗೆಯೇ 1-2 ಪೀಸ್ ಮಾವಿನಕಾಯಿನೂ ಕೂಡ ತಿಂತಾಯಿದ್ದೀನಿ. ಈ ಟೈಮಲ್ಲಿ ಸಿಗೋವಂಥ ಫ್ರೂಟ್ಸ್ ಯಾವುದನ್ನು ಕೂಡ ಬಿಡಬೇಡಿ, ಓಕೆನಾ. ಎಲ್ಲನೂ ಆದಷ್ಟು ಟ್ರೈ ಮಾಡಿ ತಿನ್ನಿ ಅಂತಲೇ ಹೇಳ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ಸೀಸನಲ್ಲಿ ಸಿಗೋ ಎಲ್ಲ ಫ್ರೂಟ್ಗಳು ಕೂಡ ಅಷ್ಟೇ. ಅದಾದಮೇಲೆ ಇವಾಗ ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ಆ ದಿನಕ್ಕೆ ಎಂಡ್ ಮಾಡಿ, ಇದು ನೆಕ್ಸ್ಟ್ ಡೇಯಿಂದ ವಿಡಿಯೋ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಲ್ಪ ಹಂಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನೇನು ರೋಟೀನ್ ಕೆಲಸ ಏನು ಇರಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ ಇತ್ತು. ಸೊ ಏನು ಕೆಲಸ ಇಲ್ಲದೆ ಇರೋದ್ರಿಂದ ಮತ್ತು ನೈಟ್ ಸಾಂಬಾರು ಕೂಡ ಇದ್ದಿದ್ದರಿಂದ ನಾನೇನು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮತ್ತೆ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಸೊ ಇವಾಗ ಸಂಜೆಯಿಂದ ಏನಕ್ಕಪ್ಪ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತಾ ಇರುತ್ತೆ ಮತ್ತು ತುಂಬ ಸ್ವೆಟ್ ಆಗ್ತಿರ್ತೀವಿ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಸ್ಕಿನ್ ಕೇರ್ ರೋಟೀನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇದೆಲ್ಲರಿಗೂ ತುಂಬ ಯೂಸ್ಫುಲ್ಲಾಗಿ ಈಸಿಯಾಗಿ ಸಿಗುವಂತಹ ಮನೆಯಲ್ಲೇ ಇರುವಂತಹ ವಸ್ತು ಅಂತಲೇ ಹೇಳ್ತೀನಿ. ಸೊ ಕಡಲೆ ಹಿಟ್ಟು ಯಾರಿಗೆ ತಾನೇ ಗೊತ್ತಿಲ್ಲ, ಕಡಲೆ ಹಿಟ್ಟಿಂದ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಸಿಕ್ಕಾಪಟ್ಟೆ ಎಲ್ಲರಿಗೂ ಗೊತ್ತು ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಸಿಂಪಲ್ ಆಗಿ ಒಂದು ರೆಮಿಡಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರಾದರೂ ಸ್ಕಿನ್ ಕೇರ್ನ ಮಾಡ್ಕೋಬೇಕು ಅನ್ನೋರಿದ್ರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಸೊ ಇದನ್ನ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ, ಸೊ ರಿಸಲ್ಟ್ ನೀವೇ ನೋಡಿ ಅಂತಾನೆ ಹೇಳ್ತಾ ಯಾವ ರೀತಿ ಎಲ್ಲ ಮಾಡ್ಕೊಳ್ಳೋದು ಅಂತಾನೆ ತೋರಿಸ್ತೀನಿ ಬನ್ನಿ. ಹಾಗೇನೆ ಏನೇನು ಬೇಕು ಅಂತಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ತಗೊಳ್ಳಿ, ಸ್ವಲ್ಪ ಮೊಸರನ್ನ ತಗೊಂಡು ಅದನ್ನ ಮೂರನ್ನ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡ್ಕೊಂಡು ಫೇಸ್ಗೆ ಹಚ್ಚಿ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು ಅಂತಾನೆ ಹೇಳ್ತೀನಿ. ಸೊ ವೀಕ್ಲಿ ಇದನ್ನ 2 ಟೈಮ್ಸ್ ಮಾಡಿ ರಿಸಲ್ಟ್ನ ನೀವೇ ನೋಡಿ, ಓಕೆನಾ. ಸೊ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ.
ಸೊ ಇವಾಗ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೊತೀನಿ. ಸೊ ನಾನು ಜಸ್ಟ್ 1 ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ, ಒಂದು ಚಿಟಿಗೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಕಡಲೆ ಹಿಟ್ಟು ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅಂತ ಅಂದ್ಕೊಳ್ಳಿ. ಸೊ ಇದು ಮೂರನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಪೇಸ್ಟ್ ರೀತಿ ರೆಡಿ ಆಗುತ್ತೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು. ಜಾಸ್ತಿ ಈ ಥರ ತಿರುಗ್ತಾ ಅದು ಪೇಸ್ಟ್ ರೀತಿ ಆಗುತ್ತೆ. ನಾನು ಬಟ್ಟೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಕಾಣಿಸುತ್ತೆ ಕ್ಲಿಯರ್ ಆಗಿ ಅಂತ. ಕಾಣಿಸ್ತಾ ಇರ್ಬೋದು ಇವಾಗ ಪೇಸ್ಟ್ ರೀತಿಯಲ್ಲಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ರೆಡಿ ಆಗಿದೆ. ಸೊ ಇವಾಗ ನಾನು ಫೇಸ್ಗೆ ಹಚ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ಯಾವುದೇ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೊದಲು ತಣ್ಣೀರಲ್ಲಿ ವಾಶ್ ಮಾಡಿಕೊಳ್ಳಿ ಫೇಸ್ನ. ಮುಖದಲ್ಲಿ ಡಸ್ಟ್ ಏನಿರುತ್ತೆ ಅದೆಲ್ಲನೂ ಕೂಡ ಅದೆಲ್ಲ ರಿಮೂವ್ ಮಾಡ್ಕೊಳ್ಳಿ ಫಸ್ಟು ತಣ್ಣೀರಲ್ಲಿ. ಆಮೇಲೆ ಈ ಥರ ಏನೇ ರೆಮಿಡೀಸ್ ಇದ್ರು ಆಮೇಲೆ ಸ್ಕಿನ್ಗೆ ಹಚ್ಚಿ. ಸೊ ಆವಾಗ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಇವಾಗ ನಾನು ವಾಶ್ ಮಾಡಿಕೊಂಡು ಇದನ್ನು ಹಚ್ಕೊಂಡು ಬಂದು ತೋರಿಸ್ತೀನಿ, ಓಕೆನಾ? ಸೊ ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಮುಗೀತು. ಇಷ್ಟೇ, ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಸೊ ಏನಾದರೂ ಕೈಗೆ ಏನಾದ್ರು ಹಚ್ಕೋತೀನಿ ಅಂದರೆ ಹಚ್ಕೊಬೋದು. ಒಂದು 10 ಮಿನಿಟ್ ಬಿಟ್ಟು ಇವಾಗ ಫೇಸ್ನು ಕೂಡ ವಾಶ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು 2 ಟೈಮ್ಸ್ ಅಪ್ಲೈ ಮಾಡಿ, ಅಂದರೆ ವೀಕ್ಲಿ 2 ಟೈಮ್ಸು, ಆವಾಗ ರಿಸಲ್ಟ್ ನೀವೇ ನೋಡಿ ಅಂತ ಹೇಳ್ತಾ. ಸೊ ಇವಾಗ ಮತ್ತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಏನಕ್ಕಪ್ಪ ಈ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬ ಇತ್ತು. ಸೊ ಹಾಗಾಗಿ ತಂಬಿಟ್ಟು ಏನು ಬರುತ್ತೆ, ಅಕ್ಕಿ ತಂಬಿಟ್ಟು, ಅದನ್ನು ಮಾಡಬೇಕಾಗಿತ್ತು. ಅದನ್ನು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 1 ಲೋಟದಷ್ಟು ನಾನು ಅಕ್ಕಿನ ತೆಗೆದು ಅದನ್ನು ನೆನೆಸಿಟ್ಟಿದ್ದೆ. ಹಾಗೆಯೇ ಒಂದು 2 ಅಚ್ಚು ಬೆಲ್ಲನ ತೊಗೊಂಡು ನಾನು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಪೌಡರ್ ಕೂಡ ಮಾಡಿಟ್ಕೊಬೋದು, ತುರಿದಿಟ್ಕೊಂಡ್ರೂ ಆಗುತ್ತೆ. ನಾನು ಪೌಡರ್ ಮಾಡ್ಕೊಬೇಕಿತ್ತು, ಬಟ್ ತುರಿದಿಟ್ಕೊಂಡೆ. ಇಲ್ಗಮನಿ ಏನು ಬರುತ್ತೆ ನೋಡಿ ಅದರಲ್ಲಿ. ಇವಾಗ ಅಕ್ಕಿನ ನಾನು ಏನು ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಪುಡಿನ ಮಾಡ್ಕೊಳ್ಳೋದು, ಅದನ್ನು ಹಾಕ್ಬಿಟ್ಟು ರುಬ್ಕೊತೀನಿ. ಅದು ಪೌಡರ್ ಆಗುತ್ತೆ. ಸೊ ತರಿ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಅದನ್ನು ಜರಡಿ ಇಟ್ಕೋಬೇಕು. ಸೊ ಪ್ರತಿ ಸಲ ಎಷ್ಟು ಇದೆ ಅಷ್ಟನ್ನು ಕೂಡ ಜರಡಿ ಇಟ್ಕೊಂಡು ಬೆಲ್ಲ ಏನು ಬರುತ್ತೆ ನೋಡಿ ಅದು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನು ಕಲಸಿದ್ರೆ ಅಕ್ಕಿ ತಂಬಿಟ್ಟು ರೆಡಿ ಆಗುತ್ತೆ. ಸೊ ಇದನ್ನು ಮಾರಿ ಹಬ್ಬಕ್ಕೆ ಮಾಡಬೇಕಾಗಿತ್ತು. ಹಾಗೆಯೇ ಪೂಜೆನೂ ಕೂಡ ನಾನು ತಗೊಂಡು ಹೋಗಂಗಿರಲಿಲ್ಲ. ಸೊ ಲೇಟ್ ನೈಟ್ ಆಗ್ತಿರೋದ್ರಿಂದ ನಮ್ಮ ಪಕ್ಕದ ಮನೆಯವ್ರ ಹತ್ರನೇ ಕೊಟ್ಟು ಕಳ್ಸೋಣ, ಯಾಕಂದರೆ ನಮ್ಮ ಅತ್ತೆನೂ ಕೂಡ ಊರಲ್ಲಿ ಇರಲಿಲ್ಲ, ನಮ್ಮ ಅತ್ತಿಗೆ ಊರಿಗೆ ಹೊಟ್ಟೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಇದನ್ನು ಸಿಂಪಲ್ಲಾಗಿ ನಾನೇ ರೆಡಿ ಮಾಡಿಬಿಟ್ಟು ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸಂಜೆಯಿಂದ. ಹಾಗಾಗಿ ಡೀಟೇಲಾಗಿ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಸಿಂಪಲ್ಲಾಗಿ ಹಂಗೇ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಸಿ ಕಡಲೆ ಹಾಗೆಯೇ ಈ ಅಕ್ಕಿ ತಂಬಿಟ್ಟು 2 ಹಾಗೆಯೇ ಪೂಜದ ಐಟಮ್ಸ್ ಏನು ಬರುತ್ತೆ ನೋಡಿ ಅಷ್ಟನ್ನು ಕೊಟ್ಟು ಕಳಿಸ್ಬೇಕಾಗಿತ್ತು. ನಾನು ತೋರಿಸ್ತೀನಿ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ, ಓಕೆನಾ? ಸೊ ಇವಾಗ ಜರಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಪ್ರತಿಯೊಂದನ್ನು ಅಂದರೆ ಎಷ್ಟು ಸತಿ ರುಬ್ಕೊತೀನಿ ಅಷ್ಟು ಸತಿ ಜರಡಿ ಇಟ್ಕೊಂಡು ಲಾಸ್ಟಲ್ಲಿ ಬರೋ ತರಿನ ಬಿಸಾಡ್ಬಿಡೋದು ಅಷ್ಟೇ. ಸೊ ತರಿ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದಾದಮೇಲೆ ಇವಾಗ ಪೌಡರ್ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿಗೆ ನಾನು ಬೆಲ್ಲ ಏನು ಬರುತ್ತೆ ಅದನ್ನು ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ನಾನು ಇದನ್ನು ಪೌಡರ್ ಮಿಕ್ಸಿಗೆ ಇನ್ನೊಂದು ಸತಿ ಹಾಕ್ಬಿಟ್ಟು ನೈಸ್ ಪೌಡರ್ ಮಾಡ್ಕೊಬೇಕಿತ್ತು ಅಂತ ಅನ್ನಿಸ್ತು ಲಾಸ್ಟಲ್ಲಿ. ಬಟ್ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟೆ ಬೇಗ. ಸೊ ಯಾಕಂತಂದರೆ ನಾನು ಅದನ್ನು ತುರ್ಕೊಂಡಿರ್ತೀನಿ ಅಲ್ವಾ, ಇನ್ನೊಂದು ಸ್ವಲ್ಪ ಗಂಟು ಥರ ಇರುತ್ತೆ ಅದು ಬೆಲ್ಲ ಪುಡಿ, ಅಷ್ಟು ನೀಟಾಗಿ ಪ್ಲೇನ್ ಪೌಡರ್ ಆಗಿರಲಿಲ್ಲ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಇನ್ನೊಂದು ಸತಿ ಮಾಡುವಾಗ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ಮಿಸ್ಟೇಕ್ನು ಕೂಡ ಹಂಗೇ ಶೇರ್ ಮಾಡಿಕೊಂಡೆ. ಸೊ ಇವಾಗ ಎರಡನ್ನೂ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಪುಡಿ ಏನು ಬರುತ್ತೆ ಅದು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಏನು ನೀರನ್ನು ಕೂಡ ಮಿಕ್ಸ್ ಮಾಡ್ದೇನೆ, ಬೇಕು ಅಕಸ್ಮಾತ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ, ಬೆಲ್ಲನೇ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಅಕ್ಕಿನೂ ಸ್ವಲ್ಪ ತೇವ ಇರೋದ್ರಿಂದ ನೋ ಪ್ರಾಬ್ಲಮ್, ಆರಾಮಾಗಿ ಅದನ್ನು ಉಂಡೆ ಅದಕ್ಕೆ ಈ ಥರ ಮಿತ್ಕೊಂಡು ಕಟ್ಟರೆ 2 ಉಂಡೆ ರೆಡಿ ಆಗುತ್ತೆ 1 ಪಾವಲ್ಲಿ ಅಂತಲೇ ಹೇಳ್ತೀನಿ. ಬೇಕು ಅಂದರೆ ಒಂದೇ ಉಂಡೆ ಕಟ್ಕೊಬೋದು. ಸೊ ನಾನು ಒಂದು ಮೀಡಿಯಮ್ ಸೈಜಲ್ಲಿ 2
ಉಂಡೆನ ಕಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಂದು ಪೂಜೆ ಕೊಟ್ಟು ಕಳ್ಸೋಕ್ಕೆ, ಇನ್ನೊಂದು ಮನೆಯಲ್ಲೇ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಆರಾಮಾಗಿ ಈ ಥರ ಕಟ್ಕೊಂಡ್ರೆ ಅಕ್ಕಿ ತಂಬಿಟ್ಟು ರೆಡಿ ಅಂತಲೇ ಹೇಳ್ತೀನಿ. ತುಂಬ ಈಸಿಯಾಗಿಯೇ ಮಾಡ್ಕೊಬೋದು. ನಾನು ಹೇಳಿದ್ನಲ್ಲ, ಸ್ವಲ್ಪ ಬೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಥರ ಉಳ್ಕೊಂಬಿಟ್ಟಿತ್ತಲ್ಲ, ಅದು ಹಂಗೇ ಕಾಣಿಸ್ತಿದೆ. ಅದೊಂದು ಬಿಟ್ಟು ಇನ್ನೆಲ್ಲನೂ ಓಕೆ ಅಂತಲೇ ಹೇಳ್ತೀನಿ. ನೈಟ್ 11 ಗಂಟೆ ಅಥವಾ 12 ಗಂಟೆ ಆಗ್ತಿತ್ತು ಪೂಜೆ. ಸೊ ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ಮತ್ತು ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟು ಕಳಿಸಿದ್ದೆ ಅಂತ ಹೇಳಿದ್ನಲ್ಲ, ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಬೆಳಗ್ಗೆ ತೊಗೊಂಡು ಬಂದು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಹಸಿ ಕಡಲೆ ಆಗಿನೇ ಅಕ್ಕಿ ತಂಬಿಟ್ಟು, ಸೊ ಇಷ್ಟನ್ನು ಕೊಟ್ಟು ಅಲ್ಲಿ ಕೊಡೋರಿಗೆ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಸೊ ಪೂಜೆ ಎಲ್ಲ ಐಟಮ್ಸ್ನು ಕೂಡ ಹಾಕಿ ಕೊಟ್ಟು ಕಳಿಸಿದ್ದೆ. ಸೊ ಈ ರೀತಿ ನಮ್ಮೂರಲ್ಲಿ ಸಿಂಪಲ್ಲಾಗಿ ಮಾರಿ ಹಬ್ಬ ಆಯಿತು. ಕೆಲವೊಂದು ಕಡೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ, ಇಲ್ಲಿ ಓಕೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಹಿಂಗೆ ರೂಲ್ಸ್ಗಳು ಜಾಸ್ತಿ ಇಲ್ಲ ಅಂತ ಅನ್ನಿಸ್ತು ನಮ್ಮೂರಲ್ಲಿ. ಬೇರೆ ಊರಲ್ಲಂತೂ ಸಿಕ್ಕಾಪಟ್ಟೆ ರೂಲ್ಸ್ಗಳಿರುತ್ತೆ, ಒಗ್ಗರಣೆ ಹಾಕಂಗಿಲ್ಲ, ಸೊ ಆ ಥರ ಎಲ್ಲ ಇನ್ನೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹಂಗೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ನಾನು 2 ತಂಬಿಟ್ಟು ಮಾಡಿರೋದ್ರಲ್ಲಿ ಇನ್ನೊಂದು ತಂಬಿಟ್ಟು ಮಿಕ್ಕೊಂಡಿದೆ. ಸೊ ಇದನ್ನು ತಿಂದು ಖಾಲಿ ಮಾಡಬೇಕಷ್ಟೇ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.